ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ಇವತ್ತಿನ ದಿನಗಳಲ್ಲಿ ಸೆಕ್ಯೂರಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೀವೆಲ್ಲ ಅನ್ಕೊಂಡಿರ್ತೀರಾ ಸಿಸಿಟಿವಿ ಕ್ಯಾಮ್ರಾ ಅನ್ನೋದು ಜಸ್ಟ್ ಒಂದು ರೆಕಾರ್ಡ್ ಮಾಡುವ ಡಿವೈಸ್ ಅಂತ. ಇವತ್ತಿನ ದಿನಗಳಲ್ಲಿ ಎಐ ಟೆಕ್ನಾಲಜಿ ಎಷ್ಟೊಂದು ಮುಂದುವರಿತಿದೆ ಅಂತ ನಿಮಗೆಲ್ಲ ಗೊತ್ತು. ಆ ಎಐ ಟೆಕ್ನಾಲಜಿನ ಬಳಸಿಕೊಂಡು ಇವತ್ತು ನನ್ನ ಮುಂದೆ ಕ್ಯೂಬೋ ಸ್ಮಾರ್ಟ್ ಬುಲೆಟ್ ಕ್ಯಾಮ್ ಪ್ರೋ ಅನ್ನೋ ಒಂದು ಬುಲೆಟ್ ಕ್ಯಾಮ್ರಾ ಇದೆ. ಕ್ಯಾಮ್ರಾದಲ್ಲಿ ಕೆಲವೊಂದಷ್ಟು ಎಐ ಫೀಚರ್ಸ್ ಕೂಡ ಇದೆ. ಅದನ್ನೆಲ್ಲ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಓಪನ್ ಮಾಡ್ತಿದ್ದಂಗೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇದೆ. ಮೊದಲಿಗೆ ಇದರಲ್ಲಿ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯ 12 ವಾಟ್ ನ ಒಂದು ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕ್ಯಾಮ್ರಾನ ಕನೆಕ್ಟ್ ಮಾಡೋಕೆ ಅಡಾಪ್ಟರ್ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಕ್ಯಾಮ್ರಾನ ಫಿಟ್ ಮಾಡೋಕೆ ಇದರಲ್ಲಿ ನಿಮಗೆ ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕ್ಯಾಮ್ರಾನ ಯೂಸರ್ ಮ್ಯಾನ್ಯುವಲ್ ಮತ್ತೆ ನೀವೇನಾದ್ರೂ ಆಪ್ ಇನ್ಸ್ಟಾಲ್ ಮಾಡೋಕೆ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಎರಡು ಸೈಡ್ QR ಕೋಡ್ ಇದೆ. ಒಂದು ಸೈಡ್ ಅಲ್ಲಿ ನೀವೇನಾದ್ರೂ ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಮಗೆ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಇನ್ನೊಂದು ಕಡೆ ನೀವೇನಾದ್ರೂ ಸ್ಕ್ಯಾನ್ ಮಾಡ್ಕೊಂಡ್ರೆ ಈ ಒಂದು ಡಿವೈಸ್ ಅಂದ್ರೆ ಈ ಒಂದು ಕ್ಯಾಮ್ರಾದ ಕಂಪ್ಲೀಟ್ ನಿಮಗೆ ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಸಿಗುತ್ತೆ. ಸೊ ಹಾಗೆ ಈ ಕ್ಯಾಮ್ರಾ ಏನಾದ್ರು ಮೆಮರಿ ಕಾರ್ಡ್ ಏನಾದ್ರು ಹಾಕ್ಲಿಕ್ಕೆ ಅಥವಾ ಇದನ್ನೇನಾದ್ರೂ ನೀವು ರಿಮೂವ್ ಮಾಡೋಕೆ ಇದರಲ್ಲೇ ಒಂದು ಸ್ಕ್ರೂ ಡ್ರೈವರ್ ಕೂಡ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾದ ಲುಕ್, ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬರದೆ ಗಮನಿಸ್ಕೋಬಹುದು. ನೀವು ಕ್ಯಾಮ್ರಾ ಮಾತ್ರ ಒಂದು ಒಳ್ಳೆ ಲುಕ್ ಅಲ್ಲಿ ಕಾಣಿಸುತ್ತೆ. ಇದು ನಿಮಗೆ ABS ಪ್ಲಸ್ PC ಬಿಲ್ಡ್ ಕ್ವಾಲಿಟಿ ಹೊಂದಿರೋದ್ರಿಂದ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಕ್ಯಾಮ್ರಾದಲ್ಲಿ ನಿಮಗೆ IP66 ವಾಟರ್ ಪ್ರೂಫ್ ಜೊತೆಗೆ ಡೆಸ್ಟ್ ಪ್ರೂಫ್ ಕೂಡ ಹೊಂದಿದೆ. ಅಂದ್ರೆ ಮಳೆ ಗಾಳಿಗೂ ಮತ್ತೆ ಧೂಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿನ ಇವರು ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. CCTV ಕ್ಯಾಮ್ರಾದ ಮೇನ್ ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂದ್ರೆ ಈ CCTV ಕ್ಯಾಮ್ರಾದಲ್ಲಿ ನಿಮಗೆ 4MP ವೈಡ್ ಆಂಗಲ್ ಲೆನ್ಸ್ ನ ಬಳಸಿದ್ದಾರೆ. ಲಿಟರಲಿ ಕ್ರೇಜಿ ಒಂದು ಲೆನ್ಸ್ ನ ಬಳಸಿದ್ದಾರೆ ಅಂತ ಹೇಳ್ಬೋದು. ಹೌದು, ನೀವು ಬೇರೆ CCTV ಕ್ಯಾಮ್ರಾಗಳನ್ನು ಕಂಪೇರ್ ಮಾಡಿ ನೋಡಿದಾಗ ನಿಮಗೆ ಲಿಟರಲಿ ಒಂದು 50 ಡಿಗ್ರಿ 60 ಡಿಗ್ರಿ ಅಷ್ಟು ವೈಡ್ ಆಂಗಲ್ ಕವರೇಜ್ ಮಾಡುತ್ತೆ. ಬಟ್ ಈ CCTV ಕ್ಯಾಮ್ರಾದಲ್ಲಿ 130 ಡಿಗ್ರಿ ವರೆಗೂ ನಿಮಗೆ ವೈರ್ಯನ ಕವರೇಜ್ ಮಾಡುತ್ತೆ. ಗುರು, ಸಖತ್ತಾಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು. ಅಂದ್ರೆ ನೀವು ಒಂದೇ ಕ್ಯಾಮ್ರಾ ಹಾಕಿದ್ರೆ ಎರಡು ಕ್ಯಾಮ್ರಾದಲ್ಲಿ ವ್ಯೂನ ನೀವು ಒಂದೇ ಕ್ಯಾಮ್ರಾದಲ್ಲಿ ನೋಡ್ಕೋಬಹುದು. ಲಿಟರಲಿ ಈ ಒಂದು ಆಪ್ಷನ್ ಕ್ರೇಜಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ 4MP ಲೆನ್ಸ್ ನ ಬಳಸಿರೋದ್ರಿಂದ ಅಂದ್ರೆ 4MP ಸೆನ್ಸರ್ ಲೆನ್ಸ್ ನ ಬಳಸಿರೋದ್ರಿಂದ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಗಮನಿಸ್ಕೋಬಹುದು ನೀವು ವಿಡಿಯೋ ಕ್ವಾಲಿಟಿ ಈ ಕ್ಯಾಮ್ರಾದಲ್ಲಿ ಯಾವ ರೀತಿ ಕ್ಯಾಪ್ಚರ್ ಆಗ್ತಿದೆ ಅಂತ. ಅಷ್ಟೇ ಅಲ್ಲ, ಈ ಕ್ಯಾಮ್ರಾದಲ್ಲಿ ನಿಮಗೆ 10x ಡಿಜಿಟಲ್ ಝೂಮಿಂಗ್ ಆಪ್ಷನ್ಸ್ ಇರೋದ್ರಿಂದ ಈ ದೊಡ್ಡ ದೊಡ್ಡ ಲೆಟರ್ಸ್ ಬೋರ್ಡ್ ಗಳನ್ನ ನೀವು ಆರಾಮಾಗಿ ಝೂಮ್ ಮಾಡ್ಕೊಂಡು ಕೂಡ ನೋಡ್ಕೊಳ್ಬಹುದು. ಕ್ಯಾಮ್ರಾದಲ್ಲಿ ಇನ್ನೊಂದು ಹೈಲೈಟ್ಸ್ ಫೀಚರ್ಸ್ ಏನಪ್ಪಾ ಅಂದ್ರೆ ಇದರಲ್ಲಿ ISP ಟೆಕ್ನಾಲಜಿ ಇದೆ. ಈ ISP ಟೆಕ್ನಾಲಜಿ ಅಂತಂದ್ರೆ ಅಡ್ವಾನ್ಸ್ ಇಮೇಜ್ ಸಿಗ್ನಲ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಇರೋದ್ರಿಂದ ಸೆಕೆಂಡ್ಗೆ 100 ಫ್ರೇಮ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ಕ್ವಾಲಿಟಿಯ ವಿಡಿಯೋನ ಕ್ಯಾಪ್ಚರ್ ಕೂಡ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಬೆಳಕನ್ನ ಫಿಲ್ಟರ್ ಮಾಡಿ ಒಂದು ಕ್ಲಿಯರ್ ಕ್ರಿಸ್ಟ್ ಆಗಿ ಒಂದು ಶಾರ್ಟ್ನೈಸ್ ಇಮೇಜ್ ವಿಡಿಯೋನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸುವಂತದ್ದು. ಕ್ಯಾಮ್ರಾದ ನೈಟ್ ವಿಷನ್ ಬಗ್ಗೆ ಮಾತಾಡೋದಾದ್ರೆ ಈ ಕ್ಯಾಮ್ರಾದಲ್ಲಿ ಕ್ಯೂಬೋ ನೈಟ್ ಪಲ್ಸ್ ವಿಷನ್ ಟೆಕ್ನಾಲಜಿನ ಅಳವಡಿಸಿದ್ದಾರೆ. ಈ ಆಪ್ಷನ್ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ ಕ್ಯಾಮ್ರಾದಲ್ಲಿ ನೈಟ್ ವಿಷನ್ ನೀವು ಎರಡು ರೀತಿಯಾಗಿ ಯೂಸ್ ಮಾಡಬಹುದು. ಫಸ್ಟ್ ಒನ್ ನಿಮಗೆ ಫುಲ್ ಕಲರ್ ನೈಟ್ ವಿಷನ್ ಕೂಡ ಇಟ್ಕೋಬಹುದು. ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ನೈಟ್ ಪಲ್ಸ್ ವಿಷನ್ ಕೂಡ ಆನ್ ಮಾಡ್ಕೋಬಹುದು. ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ ನೀವು ಇದನ್ನ ಅಳವಡಿಸಿರ್ತೀರಾ, ಅಲ್ಲಿ ನಿಮಗೆ ತುಂಬಾ ಎಂಟಿ ಪ್ರದೇಶ ಇತ್ತು ಅಂತಂದ್ರೆ ಯಾರು ಮೂವ್ಮೆಂಟ್ ಇಲ್ಲ, ಎಂಟಿ ಪ್ರದೇಶ ಇದ್ದಾಗೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫುಲ್ HD ಅಲ್ಲಿ ತೋರಿಸುತ್ತೆ. ಎಕ್ಸಾಂಪಲ್ ಗಮನಿಸ್ಕೋಬಹುದು, ಇದ್ರ ಬ್ಲಾಕ್ ಅಂಡ್ ವೈಟ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಒಂದು ಕ್ವಾಲಿಟಿನ ನಾನು ಇತ್ತೀಚೆಗೆ ಯಾವುದೇ ಕ್ಯಾಮ್ರಾದಲ್ಲೂ ಈ ತರದ ಒಂದು ಕ್ವಾಲಿಟಿ ನೋಡೇ ಇಲ್ಲ ಅಂತ ಹೇಳ್ಬೋದು. ಆ ತರ ಒಂದು ವಿಡಿಯೋ ಕ್ವಾಲಿಟಿ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಸೊ ಯಾರಾದ್ರೂ ಇದ್ರ ಮುಂದೆ ಡಿಟೆಕ್ಟ್ ಆದ ತಕ್ಷಣ ಇದರಲ್ಲಿರುವಂತ ಲೈಟ್ಸ್ ಆನ್ ಆಗ್ಬಿಟ್ಟು ಸೊ ಅವ್ರನ್ನ ನಿಮ್ಗೆ ತುಂಬಾ ಕ್ಲಾರಿಟಿ ಆಗಿ ತೋರಿಸುವಂತದ್ದು. ಕ್ಯಾಮ್ರಾದಲ್ಲಿ AI ಗಾರ್ಡ್ ಮೋಷನ್ ಡಿಟೆಕ್ಷನ್ ಆಪ್ಷನ್ ಕೂಡ ಇದೆ. ಈ ಆಪ್ಷನ್ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ ಈ ಕ್ಯಾಮ್ರಾನ ನೀವು ಅಳವಡಿಸಿರ್ತೀರಾ, ಇದ್ರ ಮುಂದೆ ಯಾರಾದ್ರೂ ಮನುಷ್ಯ ಡಿಟೆಕ್ಟ್ ಆದ ತಕ್ಷಣ ನಿಮಗೆ ಫೋಟೋ ಕೂಡ ನೋಟಿಫಿಕೇಶನ್ ರೂಪದಲ್ಲಿ ಕಳಿಸುತ್ತೆ. ಸೊ ಅದರಲ್ಲೂ ಕೂಡ ಇದರಲ್ಲಿ AI ಗಾರ್ಡ್ ಟೆಕ್ನಾಲಜಿ ಬಳಸಿರೋದ್ರಿಂದ ನಿಮ್ಗೆ ಇದು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾವ ತರ ಅಂತಂದ್ರೆ ಬೇರೆ ಕ್ಯಾಮ್ರಾನ ಗಮನಿಸ್ಕೊಳ್ಳಿ, ನೀವು ಅದರಲ್ಲಿ ಏನಾದ್ರೂ ನೀವು ಮೋಷನ್ ಡಿಟೆಕ್ಷನ್ ಆಪ್ಷನ್ ಆನ್ ಮಾಡ್ಕೊಂಡಿದ್ದೆ ಆದಲ್ಲಿ ನಿಮ್ಗೆ ಏನಾದ್ರೂ ಮನುಷ್ಯ ಬಂದಿಲ್ಲ ಅಂದ್ರೂ ಕೂಡ ಯಾವುದೇ ಒಂದು ಏನಾದ್ರೂ ಮೂವ್ಮೆಂಟ್ ಆದ್ರೆ ಸಾಕು ನಿಮ್ಗೆ ಪದೇ ಪದೇ ನೋಟಿಫಿಕೇಶನ್ ಕಳಿಸ್ತಾ ಇರುತ್ತೆ. ಬಟ್ ಈ ಕ್ಯಾಮ್ರಾದಲ್ಲಿ AI ಗಾರ್ಡ್ ಮೋಷನ್ ಡಿಟೆಕ್ಷನ್ ಟೆಕ್ನಾಲಜಿನ ಬಳಸಿರೋದ್ರಿಂದ ಮನುಷ್ಯ ಬಂದಿದ್ರೆ ಮಾತ್ರನೇ ಫೋಟೋ ಕಳಿಸುತ್ತೆ. ಬೇರೆ ಈ ಮೂವ್ಮೆಂಟ್ಸ್ ಗಳೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಗೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡಲ್ಲ. ಪರ್ಟಿಕ್ಯುಲರ್ ಆಗಿ ಮನುಷ್ಯ ಬಂದಿದ್ರೆ ಮಾತ್ರನೇ ಫೋಟೋ ಕಳಿಸುತ್ತೆ. ಎಕ್ಸಾಂಪಲ್ ಇವಾಗ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಗಮನಿಸ್ಕೋಬಹುದು ಇಲ್ಲಿ ಎಲ್ಲೆಲ್ಲಿ ನಿಮಗೆ ಫೋಟೋಗಳು ಕಾಣಿಸಿದೆ ಅಲ್ಲಿ ಮನುಷ್ಯ ಮಾತ್ರ ಇದರ ಮುಂದೆ ಡಿಟೆಕ್ಟ್ ಆಗಿರುವಂತ ಒಂದು ಇಮೇಜ್ ನ ಕೂಡ ನೀವು ನೋಡ್ಕೊಳ್ಬಹುದು. ಈ ಕ್ಯಾಮ್ರಾದಲ್ಲಿ AI ಗಾರ್ಡ್ ಸೈರನ್ ಆಪ್ಷನ್ ಕೂಡ ಇದೆ. ಈ ಆಪ್ಷನ್ ನೀವು ಬೇಕು ಅಂದ್ರೆ ಆನ್ ಕೂಡ ಮಾಡ್ಕೋಬಹುದು, ಬೇಡ ಅಂದ್ರೆ ಆಫ್ ಕೂಡ ಮಾಡ್ಕೋಬಹುದು. ಇದು ಆಪ್ಷನಲ್ ಆಗಿರುತ್ತೆ. ಈ AI ಗಾರ್ಡ್ ಸೈರನ್ ಆಪ್ಷನ್ ಕೂಡ ನಿಮಗೆ ಇದನ್ನ ನೀವು ಅಳವಡಿಸಿರ್ತೀರಾ, ಇದ್ರ ಮುಂದೆ ಯಾರಾದ್ರೂ ಡಿಟೆಕ್ಟ್ ಆದ ತಕ್ಷಣ ನಿಮಗೆ ಸೈರನ್ ಕೂಡ ಮಾಡುತ್ತೆ. ಅಂದ್ರೆ ಇದ್ರಲ್ಲಿರುವಂತ ಲೈಟ್ಸ್ ಗಳು ಆನ್ ಆಗಿ ಸೈರನ್ ಮಾಡಿ ಅಲ್ಲಿ ಯಾರಾದ್ರೂ ಅನ್ನೋನ್ ಪರ್ಸನ್ಸ್ ಇದ್ರೆ ಸೊ ಇದು ಹೆದರ್ಸೋಕೆ ಇದು ತುಂಬಾನೇ ಹೆಲ್ಪ್ಫುಲ್ ಆಪ್ಷನ್ ಅಂತಾನೆ ಹೇಳ್ಬಹುದು.
ಈ ಕ್ಯೂಬೋ ಬುಲೆಟ್ ಕ್ಯಾಮ್ ಪ್ರೋ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಟೂ ವೇ ಕಮ್ಯುನಿಕೇಶನ್ ಆಪ್ಷನ್ ಕೂಡ ಇದೆ. ಈ ಟೂ ವೇ ಕಮ್ಯುನಿಕೇಶನ್ ಆಪ್ಷನ್ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಬೇರೆ ಕ್ಯಾಮ್ರಾಗಳಲ್ಲಿ ನೀವು ಟೂ ವೇ ಕಮ್ಯುನಿಕೇಶನ್ ಮಾಡಿದಾಗ ಒಂದೊಂದು ನಿಮಗೆ ವಾಯ್ಸ್ ಬ್ರೇಕ್ ಆಗ್ಬೋದು, ಬಟ್ ಈ ಕ್ಯಾಮ್ರಾದಲ್ಲಿ ಇರುವಂತಹ ಟೆಕ್ನಾಲಜಿ ಸಹಾಯದಿಂದ ನಿಮಗೆ ಈ ಟೂ ವೇ ಟಾಕಿಂಗ್ ವಾಯ್ಸ್ ಏನಿದೆ ತುಂಬಾನೇ ಕ್ವಾಲಿಟಿ ಆಗಿ ಬರುತ್ತೆ. ಟೂ ವೇ ಟಾಕಿಂಗ್ ಆಪ್ಷನ್ ನಿಮಗೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಾಗಿ ಈ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಬೇರೆ ಕ್ಯಾಮ್ರಾದಲ್ಲಿ ಇಷ್ಟ ಹತ್ತಿರ ಏನಾದರೂ ನೀವು ಮೊಬೈಲ್ ಇಂದ ಕ್ಯಾಮ್ರಾದಲ್ಲಿ ಮಾತಾಡಿದ್ರೆ ತುಂಬಾನೇ ಎಕೋ ಬರುತ್ತೆ, ಏನೂ ಕೂಡ ಕೇಳಿಸಲ್ಲ. ಎಕ್ಸಾಂಪಲ್, ಈಗ ನೀವು ಒಂದು ಮೊಬೈಲ್ ಇಂದ ಇನ್ನೊಂದು ಮೊಬೈಲ್ಗೆ ಕಾಲ್ ಮಾಡಿ ಅಲ್ಲೇ ನಿಂತ್ಕೊಂಡು ಮಾತಾಡಿದಾಗ ಯಾವ ರೀತಿ ಡಿಸ್ಟರ್ಬೆನ್ಸ್ ಆಗ್ತದೋ ಆ ರೀತಿ ಆಗುತ್ತೆ. ಬಟ್ ಈ ಕ್ಯಾಮ್ರಾದಲ್ಲಿ ನಿಮಗೆ ಎಲ್ಲಾನು ಕೂಡ AI ಫೀಚರ್ಸ್ ನ ಒಂದು ಟೆಕ್ನಾಲಜಿನ ಅಳವಡಿಸಿರೋದ್ರಿಂದ ಎಷ್ಟು ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂದ್ರೆ ನೀವು ಒಂದು ಮೊಬೈಲ್ ಥ್ರೂನೇ ಮಾತಾಡಿದ್ರ ತರ ಫೀಲ್ ಕೂಡ ಆಗುತ್ತೆ, ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ಇವಾಗ ಗಮನಿಸ್ಕೋಬಹುದು, ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ಇದರಲ್ಲಿ ಯಾವ ರೀತಿ ವಾಯ್ಸ್ ಕ್ಲಾರಿಟಿ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಹಲೋ, ಯಾರು? ಸೊ ಗಮನಿಸ್ಕೊಳ್ಳಿ ಎಷ್ಟು ಕ್ಲಾರಿಟಿ ಆಗಿ ಬರ್ತಾ ಇದೆಯಂತ. ಸೊ ನೀವು ಕ್ಯಾಮ್ರಾದಿಂದ ಮಾತಾಡಿದ್ರೆ ನಿಮ್ಮ ಮೊಬೈಲ್ಗೆ ಕೇಳಿಸುತ್ತೆ, ಮೊಬೈಲ್ ಇಂದ ಮಾತಾಡಿದ್ರೆ ಕ್ಯಾಮ್ರಾಗೆ ಕೇಳಿಸುತ್ತೆ. ನಿಮಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇನ್ನೂ ಕೆಲವೊಂದಷ್ಟು ಫೀಚರ್ಸ್ ಗಳೇನಾದ್ರು ಬೇಕು ಅಂತಂದ್ರೆ ಕ್ಯೂಬೋ ಅವ್ರದ್ದೇ ನಿಮಗೆ ಕ್ಯೂಬೋ AI ಗಾರ್ಡ್ ಪ್ರೀಮಿಯಂ ಪ್ಲಾನ್ಸ್ ಅಂತ ಇವೆ. ಸೊ ಇದು ಮಂತ್ಲಿ ನಿಮಗೆ $149 ಸ್ಟಾರ್ಟ್ ಕೂಡ ಆಗುತ್ತೆ. ಈ ಪ್ಲಾನ್ಸ್ ಗಳನ್ನು ಕೂಡ ನೀವು ಆಡ್ ಕೂಡ ಮಾಡ್ಕೋಬಹುದು. ಕ್ಯಾಮ್ರಾದ ಸ್ಟೋರೇಜ್ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ಕ್ಲೌಡ್ ಸ್ಟೋರೇಜ್ ಆಪ್ಷನ್ ಕೂಡ ಇದೆ. ನೀವು ಕ್ಲೌಡ್ ಸ್ಟೋರೇಜ್ ಕೂಡ ಬೈ ಮಾಡ್ಕೊಂಡು ಕೂಡ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇದಕ್ಕೆ ಒಂದು ಮೆಮರಿ ಕಾರ್ಡ್ ಹಾಕೋಬಹುದು. ಲಿಟ್ರಲಿ ನೀವು ನಂಬಲ್ಲ, ನಾನು ಇಷ್ಟು ದಿವಸದಲ್ಲಿ ಏನು ಕ್ಯಾಮ್ರಾಗಳು ವಿಡಿಯೋ ಮಾಡಿದ್ದೀನಿ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಕ್ಯಾಮ್ರಾದಲ್ಲಿ ನಿಮಗೆ 1 TB ವರೆಗೂ ಕೂಡ ಮೆಮರಿ ಕಾರ್ಡ್ ಹಾಕಬಹುದು. ಲಿಟ್ರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಎಲ್ಲ ಕ್ಯಾಮ್ರಾಗಳು ನಿಮಗೆ 128 GB ಅಥವಾ 256 GB, ಹೈಯೆಸ್ಟ್ ಅಂದ್ರೆ 512 GB ವರೆಗೂ ಸಪೋರ್ಟ್ ಮಾಡ್ತದೆ. ಬಟ್ ಈ ಕ್ಯಾಮ್ರಾದಲ್ಲಿ ನಿಮಗೆ 1 TB ವರೆಗೂ ಮೆಮರಿ ಕಾರ್ಡ್ ಹಾಕೋಬಹುದು. ಸೊ ನೀವು ಎಕ್ಸಾಂಪಲ್ 1 TB ಹಾಕೋಬೇಕು ಅಂತಿಲ್ಲ, ನಿಮಗೆ ಎಷ್ಟು ದಿನದ ರೆಕಾರ್ಡಿಂಗ್ ನ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ಇದರಲ್ಲಿ ಮೆಮರಿ ಕಾರ್ಡ್ ಹಾಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ನೀವು ಮೆಮರಿ ಕಾರ್ಡ್ ಹಾಕೊಂಡಿಲ್ಲ ಅಂದ್ರೆ ಕ್ಲೌಡ್ ಸ್ಟೋರೇಜ್ ನ ಬೈ ಮಾಡ್ಕೊಂಡು ಕೂಡ ಕ್ಲೌಡ್ ಸ್ಟೋರೇಜ್ ಪರ್ಚೇಸ್ ಮಾಡ್ಕೊಂಡು ನೀವು ಅದು ಕೂಡ ಯೂಸ್ ಮಾಡಬಹುದು. ಈ ಕ್ಯಾಮ್ರಾ ನಿಮಗೆ ವೈಫೈ ಆಪ್ಷನ್ ಹೊಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಏರ್ ಫೈಬರ್ ಕನೆಕ್ಷನ್ ಅಥವಾ ಈ ಇಂಟರ್ನೆಟ್ ಕನೆಕ್ಷನ್ ಡೈರೆಕ್ಟ್ ಆಗಿ ಇದಕ್ಕೆ ವೈರ್ಲೆಸ್ ಮುಖಾಂತರ ಒಂದು ಆಪ್ ಮುಖಾಂತರ ಕನೆಕ್ಟ್ ಮಾಡಿಬಿಟ್ಟು ಇಡೀ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ತಮ್ಮ ಮೊಬೈಲ್ ಅಲ್ಲಿ ನೀವು ಲೈವ್ ಮಾನಿಟರಿಂಗ್ ಕೂಡ ಮಾಡ್ಕೊಳ್ಬಹುದು. ಕ್ಯಾಮ್ರಾನ ಒಬ್ಬರು ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಎಲ್ಲರ ಮೊಬೈಲ್ ಅಲ್ಲೂ ಕೂಡ ನೀವು ಆಕ್ಸೆಸ್ ತಗೊಂಡು ಎಲ್ಲರ ಮೊಬೈಲ್ ಅಲ್ಲೂ ಕೂಡ ಆರಾಮಾಗಿ ಕೂಡ ನೋಡ್ಕೊಳ್ಬಹುದು. ಈ ಕ್ಯಾಮ್ರಾನ ನೀವು ಇಂಡೋರ್ ಕೂಡ ಯೂಸ್ ಮಾಡ್ಕೋಬಹುದು, ಔಟ್ಡೋರ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಔಟ್ಡೋರ್ ಹಾಕೋದ್ರಿಂದ ಇದರಲ್ಲಿ ನಿಮಗೆ IP66 ವಾಟರ್ ಪ್ರೂಫ್ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು. ನೀವು ಗೇಟ್ ಬಳಿ ಆಗಿರಲಿ ಅಥವಾ ನಿಮ್ಮ ಮನೆ ಮುಂದೆ ಆಗಿರಲಿ ಔಟ್ಡೋರ್ಗೆ ಎಲ್ಲಿ ಬೇಕಾದ್ರೂ ಕೂಡ ಇದನ್ನ ನೀವು ಹಾಕೊಂಡು ಯೂಸ್ ಕೂಡ ಮಾಡ್ಕೋಬಹುದು. ಏನಾದ್ರೂ ಇದೇ ರೀತಿಯ AR ಫೀಚರ್ಸ್ ಗಳಿರುವಂತ ಒಂದು ಒಳ್ಳೆ ಕ್ವಾಲಿಟಿಯ CCTV ಕ್ಯಾಮ್ರಾ ನೋಡ್ತಾ ಇದ್ದೀನಿ ಅಂದ್ರೆ ಕ್ಯೂಬೋ ಅವ್ರದ್ದು ಸ್ಮಾರ್ಟ್ ಬುಲೆಟ್ ಕ್ಯಾಮ್ ಪ್ರೋ ಅನ್ನೋ ಒಂದು ಈ ಪ್ರಾಡಕ್ಟ್ ನ ನಿಮಗೆ ಸಜೆಸ್ಟ್ ಕೂಡ ಮಾಡ್ತೀನಿ. ಹಾಗೆ ಈ ಒಂದು ಕ್ಯಾಮ್ರಾ ಏನಾದ್ರು ಬೇಕು ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಮೆಜಾನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದನ್ನ ಬೈ ಕೂಡ ಮಾಡ್ಕೋಬಹುದು.